ನೀವೇ ಹೇಳಬೇಕು, ನಿಮ್ಮ ಕಾಂಗ್ರೆಸ್ಸೇ ಹೇಳಬೇಕು, ನಮ್ಗೆ ಗೊತ್ತಾಗುದಿಲ್ಲ ಅದು. ಯಾಕೆಂತಂದ್ರೆ ನಿಮ್ಮ ಒಟ್ಟು ವರ್ತನೆ ಅತ್ಯಂತ ನಿಗೂಢ, ಸೆಲೆಕ್ಟಿವ್, ನಿಮಗೆ ಬೇಕಾದ ಹಾಗೆ ಗಂಭೀರವಾದ ಚರ್ಚೆ ಆಗಬಹುದಿತ್ತು, ಯಾವುದಕ್ಕೂ ಅವಕಾಶ ಕೊಡ್ಲಿಲ್ಲ ಅಂತ ಅವ್ರು ಏನೇ ಹೇಳಿದ್ರು ಅದು ಕೇವಲ ನಾಲಿಗೆ ತೆವಲಿನ ಮಾತಾಗತ್ತೆ ಹೊರತು ಸೈದ್ಧಾಂತಿಕವಾದಂತ ನೈತಿಕವಾದಂತ ಮಾತಾಗುವುದಿಲ್ಲ. ಈ ಮಟ್ಟದ ಮೋಸ ವಂಚನೆಯನ್ನ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ಮಾಡಬೇಕಾದಂತ ಅನಿವಾರ್ಯತೆ ಈ ದೇಶದಲ್ಲಿ ಬರ್ತದೆ ಅಂತಂದ್ರೆ ಅದಕ್ಕಿಂತ ದೌರ್ಭಾಗ್ಯ ದುರಂತ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೋರಾಟದ ಹಿಂದೆ ನೀವೆಲ್ಲೂ ಕಾಣಿಸ್ಕೊಂಡೇ ಇಲ್ವಲ್ಲ? ಯಾಕೆ ಅಂದ್ರೆ ಎಲ್ಲವೂ ರಾಜಕೀಯ ಅನ್ನೋದು ಬಹಳ ಸ್ಪಷ್ಟ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಿರಂತರವಾಗಿ ನಾವು ಇದನ್ನು ಹೇಳ್ತಾ ಬಂದಿದ್ದೇವೆ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ. ಯಾಕೆ? ರಾಹುಲ್ ಗಾಂಧಿ ಅವರೇ, ನೀವು ವಿದ್ಯಾರ್ಥಿಗಳ ಪರವಾಗಿದ್ದೀರಿ ಅಂತಾದ್ರೆ, ವಿದ್ಯಾರ್ಥಿಗಳ ಪರವಾಗಿಯೇ ನಾನು ಈಗ ಹೋರಾಟಕ್ಕಿಳಿದಿದ್ದೇನೆ ಅನ್ನುವ ಒಂದು ನಾಟಕವೋ, ಪೋಸೋ, ರಾಜಕೀಯವೋ, ಅದು ಏನೋ ನೀವೇ ಹೇಳಬೇಕು, ನಿಮ್ಮ ಕಾಂಗ್ರೆಸ್ಸೇ ಹೇಳಬೇಕು, ನಮ್ಗೆ ಗೊತ್ತಾಗುದಿಲ್ಲ ಅದು. ಯಾಕೆಂತಂದ್ರೆ ನಿಮ್ಮ ಒಟ್ಟು ವರ್ತನೆ ಅತ್ಯಂತ ನಿಗೂಢ, ಸೆಲೆಕ್ಟಿವ್, ನಿಮಗೆ ಬೇಕಾದ ಹಾಗೆ ನೀವು ನೀಟನ್ನ, ವಿದ್ಯಾರ್ಥಿಗಳ ಭವಿಷ್ಯವನ್ನ ನೀವು ನಿರ್ಧರಿಸ್ತೀರಿ. ಹಾಗಾಗಿ ಈಗ ನಿಮ್ಮ ಆಡಳಿತ ಇರುವಂತ ರಾಜ್ಯಕ್ಕೆ ಒಂದು ನ್ಯಾಯ, ಅದೇ ನೀವು NDA BJP ಸರ್ಕಾರ ಎಲ್ಲಿದೆ ಅಲ್ಲಿಗೆ ಒಂದು ನ್ಯಾಯ. ಈಗ ಅದನ್ನ ನಾವು ನಿರಂತರ ನೋಡ್ತಾ ಇದ್ದೇವೆ. ಜಾರ್ಖಂಡ್ ಅಲ್ಲಿ ಆದಂತ ವಿದ್ಯಾರ್ಥಿಗಳ ಮೇಲಿನ ಹಲ್ಲೆಗೆ, ಆ ತಲೆ ಒಡೆಯುವಿಕೆಗೆ, ರಕ್ತ ಸುರಿಯುವಿಕೆಗೆ ನೀವು ಏನು ಉತ್ತರ ಕೊಟ್ರಿ ಅನ್ನೋದು ಇಡೀ ಭಾರತದ ಜನತೆಗೆ ಗೊತ್ತಾಗಿದೆ. ಈಗ ಕರ್ನಾಟಕದಲ್ಲಿ KPSC ಹಗರಣ ಯಾವ ಮಟ್ಟದಲ್ಲಿ ಅಂತಂದ್ರೆ ಅದರ ಬಗ್ಗೆ ಯಾರೂ ಕೂಡ ಕೇಳುವವರೇ ಗತಿ ಇಲ್ಲ ಅಂತ. ಈ ನಮ್ಮ ರಾಜ್ಯ BJP ಅವರು ಹೋರಾಟವು ಸೆಲೆಕ್ಟಿವ್ ಹೋರಾಟ. ಅದು ಅವರಿಗೆ ಬಿಡದಿ ಹೋರಾಟವನ್ನು ನಿರ್ಣಾಯಕವಾಗಿ, ಟೌನ್ಶಿಪ್ ಹೋರಾಟವನ್ನ ನಿರ್ಣಾಯಕವಾಗಿ ತೆಗೆದುಕೊಂಡು ಹೋಗ್ಬೇಕು ಅಂತಿಲ್ಲ. ನಿರಂತರವಾಗಿ ಈಗ ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿ, ಮಾಜಿ ಮುಖ್ಯಮಂತ್ರಿ, ಅವರು ನೈಸ್ ರೋಡ್ ಬಗ್ಗೆ ಒಂದು ನಿರ್ಣಾಯಕವಾದಂತ ವಾರನ್ನ ಸಾರಿದ್ದಾರೆ. ಅದರ ಬಗ್ಗೆ ಕೂಡ ಯಾವುದೇ ರೀತಿಯ ಒಂದು ಖಚಿತವಾದ ನಿಲುವು ಇಲ್ಲ, ನಿರ್ಣಯವೂ ಇಲ್ಲ, ಹೋರಾಟವೂ ಇಲ್ಲ ಬಿಜೆಪಿದು. ಇನ್ನು DK ಶಿವಕುಮಾರ್ ಮುಖ್ಯಮಂತ್ರಿ ಆದ ಪ್ರಥಮ ಅಧಿವೇಶನ ಸಂಪೂರ್ಣವಾಗಿ ನಾಗೇಂದ್ರ ರಾಜೀನಾಮೆಯ ಕಾರಣಕ್ಕಾಗಿನೇ ಬಲಿಯಾಯಿತು. ಕೇಂದ್ರದಲ್ಲಿ ಕಾಂಗ್ರೆಸ್ ಹೇಗೆ ವರ್ತನೆ ಮಾಡ್ತೋ ಅದೇ ರೀತಿ ಬಿಜೆಪಿ ಇಲ್ಲಿ ವರ್ತನೆ ಮಾಡ್ತು. ಕೇಂದ್ರದಲ್ಲಿ ಕಾಂಗ್ರೆಸ್ನ ವರ್ತನೆಯ ಕಾರಣಕ್ಕಾಗಿ ಇವತ್ತು DK ಶಿವಕುಮಾರ್ ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು, BK ಹರಿಪ್ರಸಾದ್ ಆಗ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗ್ಬೋದು, ಯಾರೇ ಕೂಡ ನಾಗೇಂದ್ರನ ರಾಜೀನಾಮೆ ಕಾರಣಕ್ಕಾಗಿ ಜನರ ತೆರಿಗೆ ಹಣವನ್ನ ಒಂದು ವ್ಯಯ ಮಾಡಿದ್ರು, ಗಂಭೀರವಾದ ಚರ್ಚೆ ಆಗಬಹುದಿತ್ತು, ಯಾವುದಕ್ಕೂ ಅವಕಾಶ ಕೊಡ್ಲಿಲ್ಲ ಅಂತ ಅವ್ರು ಏನೇ ಹೇಳಿದ್ರು ಅದು ಕೇವಲ ನಾಲಿಗೆ ತೆವಲಿನ ಮಾತಾಗತ್ತೆ ಹೊರತು ಸೈದ್ಧಾಂತಿಕವಾದಂತ ನೈತಿಕವಾದಂತ ಮಾತಾಗುವುದಿಲ್ಲ. ಆದರೆ ಬಿಜೆಪಿಯ ನೈತಿಕತೆ, ಬಿಜೆಪಿಯ ಜವಾಬ್ದಾರಿ, ಬಿಜೆಪಿ ಜನರ ಸಮಸ್ಯೆ ಬಗ್ಗೆ ಎಷ್ಟು ಖಚಿತವಾಗಿ ಸ್ಪಂದಿಸ್ತದೆ ಅನ್ನುವ ದೃಷ್ಟಿಕೋನದಲ್ಲಿ KPSC ಹಗರಣವನ್ನು ಕೂಡ ಬಿಜೆಪಿ ಗಂಭೀರವಾಗಿ ಗಮನಿಸಲಿಲ್ಲ. ನಾಗೇಂದ್ರನಿಗೆ ಅವರ ರಾಜೀನಾಮೆಗೆ ಫೋಕಸ್ ಮಾಡದಷ್ಟು KPSC ಹಗರಣದ ಬಗ್ಗೆ ಮಾತಾಡಿಲ್ಲ, ಮೌನ. ಇದ್ಯಾವ ದರಿದ್ರ ರಾಜಕಾರಣ ಇದು? ಇದ್ಯಾವುದ ಪ್ರತಿಪಕ್ಷದ ನಿಲುವು ಇದು? ಕಾಂಗ್ರೆಸ್ಸಿಗೆ ಅದಕ್ಕೆ ಅದರದೇ ಆದಂತ ಆಡಳಿತಾತ್ಮಕ ವ್ಯವಸ್ಥೆಯ ದೌರ್ಬಲ್ಯ, ನಿಮಗೆ ಯಾವ ಕರ್ಮದ ದೌರ್ಬಲ್ಯ? ABVP ವಿದ್ಯಾರ್ಥಿಗಳು ಇವತ್ತು ಹೋಗಿ 3 ಕಡೆಯಿಂದ, ಶಿವಾನಂದ ಸರ್ಕಲ್ ಕಡೆಯಿಂದ, ಕಾವೇರಿ ಕಡೆಯಿಂದ, ರಿಕ್ಷಾದಲ್ಲಿ, ಬಸ್ಸಲ್ಲಿ, ಕಾರಲ್ಲಿ, ಹೀಗೆಲ್ಲ ವಿವಿಧ ರೀತಿಯಲ್ಲಿ ಹೋಗಿ ಕೃಷ್ಣದ ಎದುರು ಅದ್ಭುತವಾದಂತ ಪ್ರತಿಭಟನೆ ಮಾಡಿದ್ರು, ಹೋರಾಟವನ್ನ ಮಾಡಿದ್ರು. ಫ್ರೀಡಂ ಪಾರ್ಕ್ ಅಲ್ಲಿ ಅವರಿಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ DK ಶಿವಕುಮಾರ್ ಸರ್ಕಾರ. ಇದನ್ನ ಮುಖ್ಯಮಂತ್ರಿ ಶಿವಕುಮಾರ್ ಅವರಿಂದ ನಾನು ನಿರೀಕ್ಷಣೆ ಮಾಡಿರ್ಲಿಲ್ಲ. ಯಾಕೆಂತಂದ್ರೆ ಶಿವಕುಮಾರ್ ಅವರು ಇಂಥ ನಿರ್ಣಯವನ್ನ ತೆಗೆದುಕೊಳ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ನಾನು. ಒಟ್ಟು ಕಾಂಗ್ರೆಸ್ಸಿನ ನೀತಿ ಬೇರೆ, ಆದ್ರೆ ಶಿವಕುಮಾರ್ ಅವರ ವ್ಯಕ್ತಿತ್ವ, ಅವರ ಅಭಿವ್ಯಕ್ತಿ, ಅವರ ಒಟ್ಟು ಮನೋಧರ್ಮದ ದೃಷ್ಟಿಯಲ್ಲಿ ನೋಡಿದ್ರೆ ಅವರು ವಿದ್ಯಾರ್ಥಿಗಳ ಪ್ರತಿಭಟನೆಗೆಲ್ಲ ಒಂದು ಅವಕಾಶ ಕೊಡದೇ ಇದ್ದಂತ ಕೆಲಸವನ್ನ ಅವ್ರು ಮಾಡ್ತಾರೆ ಅಂತ ನಾನು ಈಗಲೂ ನಂಬುದಿಲ್ಲ. ಆದರೆ ಜಂತರ್ ಮಂತರಲ್ಲೇ ಹೋರಾಟ ಓಕೆ, ಛಾತ್ರೋಂಕಿ ಗೂಂಜ್ ಅಂತೆ 800 ಕಡೆ, ಮೊನ್ನೆ ಅಲ್ಲಿ ಪೂನಾದಲ್ಲಿ
ಭರ್ಜರಿಯಾಗಿ ಮಾಡಿದ್ದೇವೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಅಲ್ಲಿ ಸೇರಿದ ಜನ ಅಂತ ಹಾಕಿದ ಪಿಕ್ಚರ್ ಅನ್ನು ನೋಡ್ಬಿಟ್ರೆ ನಿಮ್ಗೊಂದು ಸಣ್ಣ ಒಂದು ಝಲಕ್ ತೋರಿಸ್ತೇವೆ. ಈ ಮಟ್ಟದ ಮೋಸ ವಂಚನೆಯನ್ನ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ಮಾಡಬೇಕಾದಂತ ಅನಿವಾರ್ಯತೆ ಈ ದೇಶದಲ್ಲಿ ಬರ್ತದೆ ಅಂತಂದ್ರೆ ಅದಕ್ಕಿಂತ ದೌರ್ಭಾಗ್ಯ ದುರಂತ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನೀವು ಆಡುವುದೊಂದು ಮಾಡುವುದೊಂದು ಯಾಕೆ? ವಿದ್ಯಾರ್ಥಿಗಳ ಜೀವನ ಹಾಳಾದದ್ದು ಕೇವಲ ನೀಟ್ ಎಕ್ಸಾಮ್ ಅಷ್ಟೇ ಅಲ್ಲ. ಇಲ್ಲಿ ಕೆಪಿಎಸ್ಸಿ ಹಗರಣ, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣ, 75 ಕೋಟಿಗೂ ಹೆಚ್ಚಿನ ಹಗರಣ ಅಂತ ಇವತ್ತು ಎಬಿವಿಪಿ ವಿದ್ಯಾರ್ಥಿಗಳು ಅವರು ಅದನ್ನ ಆಪಾದಿಸ್ತಾ ಇದ್ದಾರೆ. ಆ ಹೋರಾಟ ಮತ್ತು ಅವರ ಮಾತು ಇತ್ಯಾದಿಗಳನ್ನ ನೀವು ಬೇಕಾದ್ರೆ ನೋಡಿ. ಅವರು ರಿಸೈನ್ ಕೊಡಬೇಕು ಅಂತ ಹೇಳಿ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯದಲ್ಲಿ ಆಗಿರುವಂತಹ ಕೆಪಿಎಸ್ಸಿ ಹಗರಣದ ವಿರುದ್ಧ ವಿದ್ಯಾರ್ಥಿ ಪರಿಷತ್ತು ಪ್ರತಿಭಟನೆ ನಡೆಸುತ್ತಿತ್ತು. ಫ್ರೀಡಂ ಪಾರ್ಕ್ ಅಲ್ಲಿ ನಮಗೆ ಅನುಮತಿ ಕೊಡಲಿಲ್ಲ. ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರ ಇದು. ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡ್ತಾರೆ ಪೊಲೀಸ್ ಸರ್ಕಾರವನ್ನು ಇಟ್ಕೊಂಡು. ಇದು ಭ್ರಷ್ಟ ರಾಜಕಾರಣಿ ಸರ್ಕಾರ. ಯಾವುದೇ ಬಡ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗ್ತಾ ಇಲ್ಲ. 71 ಕೋಟಿಗೆ ನೋಡಿದ್ರಲ್ಲ, ಈ ರೀತಿಯಾಗಿ ನೀವು ಬೈಫರ್ಕೇಟ್ ಮಾಡಿ ಸೆಲೆಕ್ಟಿವ್ ಆಗಿ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಮೋದಿಯನ್ನ ಮರ್ದನ ಮಾಡ್ತೇವೆ, ಅಮಿತ್ ಶಾ ಅವರನ್ನು ಕೆಳಗಿಳಿಸ್ತೇವೆ, NDA ಸರ್ಕಾರವನ್ನ ದರೆಗಿಳಿಸ್ತೇವೆ ಅಂತ ನೀವು ಹೊರಟ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಆಡಳಿತದ ರಾಜ್ಯಗಳಲ್ಲಿ ಯಾಕೆ ವಿದ್ಯಾರ್ಥಿಗಳಿಗೆ ಪೆಟ್ಟು ಹಾಕ್ತಾ ಇದ್ದೀರಿ? ಪೊಲೀಸರನ್ನ ಬಳಸ್ತಾ ಇದ್ದೀರಿ, ಲಾಠಿಗಳನ್ನ ಬಳಸ್ತಾ ಇದ್ದೀರಿ. ಜಾರ್ಖಂಡ್ ಅಲ್ಲಿ ತಲೆ ಹೊಡುವುದು, ರಕ್ತಪಾತ ಮಾಡುವಷ್ಟು ಹೊಡೆದ್ರಿ. ಈಗ ಇಲ್ಲಿ ಶುರು ಆಗಿದೆ. ಇವತ್ತು ಪೊಲೀಸರು ಅವರನ್ನ ದಬ್ಬಿ ಗಿಬ್ಬಿ ಎಳೆದು ಮಾಡಿ ಗೃಹ ಕಚೇರಿ ಕೃಷ್ಣದಲ್ಲಿ ಶಾಸಕರೊಟ್ಟಿಗೆ DK ಶಿವಕುಮಾರ್ ಮೀಟಿಂಗ್ ಆಗ್ತಾ ಇತ್ತು. ಪೊಲೀಸರ ಕಣ್ತಪ್ಪಿಸಿ, ಯಾಕೆಂದ್ರೆ ಬಹುತೇಕವಾಗಿ ಶಿವಾನಂದ ಸರ್ಕಲ್ ಇಂದ ನೀವು ಕಾವೇರಿಯವರೆಗೆ ಯಾವುದೇ ರೀತಿಯ ಪ್ರತಿಭಟನೆ, ಗುಂಪು ಸೇರುವಿಕೆ ಇದು ಯಾವುದನ್ನೂ ಮಾಡ್ಲಿಕ್ಕೆ ಪೊಲೀಸರು ಬಿಡುವುದಿಲ್ಲ. ಆದ್ರೆ ಇವತ್ತು ABVP ವಿದ್ಯಾರ್ಥಿಗಳು ಬಹಳ ಚಾಣಕ್ಷತನದಿಂದ ಕೃಷ್ಣಕ್ಕೆ ನುಗ್ಗುವ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದ್ದಾರೆ. ಆದ್ರೆ ಇದರ ಬಗ್ಗೆ ಯಾವುದೇ ನಿರ್ಣಾಯಕವಾದಂತ ಒಂದು ಮಾತುಕತೆ ಇಲ್ಲ, ಅದರ ಬಗ್ಗೆ ಒಂದು ಸದ್ದಿಲ್ಲ, ಸುಕಾಲಿಲ್ಲ. ರಾಹುಲ್ ಗಾಂಧಿ ಅವರು ಇದರ ಬಗ್ಗೆ ದಿವ್ಯ ಮೌನ. ಅವರು ಬಾಕಿ ಎಲ್ಲ ಮಾತಾಡ್ತಾರೆ, ಮನುಸ್ಮೃತಿ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ, ಎಲ್ಲವನ್ನೂ ಮಾತಾಡ್ತಾರೆ. ಆದರೆ ಈ ತನ್ನ ಆಡಳಿತ ಇರುವಂತ ರಾಜ್ಯಗಳಲ್ಲಿ, ಇನ್ಕ್ಲೂಡಿಂಗ್ ಅವರ ಇಂಡಿ ಕೂಟದ ಆಡಳಿತ ಇರುವ ರಾಜ್ಯಗಳಲ್ಲಿ, ಪಂಜಾಬು, ಜಾರ್ಖಂಡು, ಕರ್ನಾಟಕ, ಅದರ ಬಗ್ಗೆ ಮಾತಾಡುದಿಲ್ಲ. ಇನ್ನು ಈ ದರಿದ್ರ ಜಿರ್ಲೆಗಳು ಅವರು ಯಾರು, ಏನು, ಎತ್ತ ಅನ್ನೋದು ಈಗ ದಿನದಿಂದ ದಿನಕ್ಕೆ ಬಯಲಾಗ್ತಾ ಇದೆ. ಅವರ ಕೈ ಕಾಲುಗಳು ಎಲ್ಲಿಂದ ಜಾಯಿಂಟ್ ಆಗಿದೆ, ಅವರಿಗೆ ಫೀಡ್ ಮಾಡೋರು ಯಾರು, ರಾಹುಲ್ ಗಾಂಧಿ ಮತ್ತು ಆಮ್ ಆದ್ಮಿ ಕೇಜ್ರಿವಾಲ್ ಎಷ್ಟರ ಮಟ್ಟಿಗೆ ಅವರ ಹಿಂದೆ ನಿಂತಿದ್ದಾರೆ, ಅದೆಲ್ಲವೂ ಈಗ ಒಂದಕ್ಕೊಂದು ಬಯಲಾಗ್ತಾ ಇದೆ. ಟಿವಿಯಲ್ಲಿ ಕೂತು ನಿಮ್ಮ ಮೆಚ್ಚಿನ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ರೆ ಅವರು ಪಿಣರಾಯಿನಿ ಮತ್ತು ಆಮ್ ಆದ್ಮಿ ಕೇಜ್ರಿವಾಲ್ ಇಂಥವ್ರು, ಅಂದ್ರೆ ಅವರ ಯಾರು ಸಾಕು ತಂದೆಯರಿದ್ದಾರೋ ಅವರ ಹೆಸರನ್ನೇ ಅವರು ಹೇಳುವ ಮೂಲಕ ನಾವು ಯಾರ ಪರವಾಗಿ ಬಂದಿದ್ದೇವೆ, ಯಾವ ರಾಜಕೀಯ ಮಾಡ್ಲಿಕ್ಕೆ ಬಂದಿದ್ದೇವೆ, ಯಾರು ನಮಗೆ ಆಶ್ರಯದಾತರು, ಇವೆಲ್ಲವನ್ನ ಅವರೇ ಅಭಿಜಿತ್ ದೀಪ್ಗೆನೆ ತನ್ನ ಮಾತಿನ ಮೂಲಕ ಹೊರಗಡೆ ಆಗ್ತಾ ಇದ್ದಾನೆ. ಹಾಗಾಗಿ ಅವರ ಷಡ್ಯಂತ್ರ ಎಲ್ಲವೂ ಒಂದು ಕಡೆಗೆ ಬಯಲಾಗ್ತಾ ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ಕಾಂಗ್ರೆಸ್ಸಿನ ಈ ಬಗೆಯ ನೀತಿ ಯಾಕೆ? ಇದು ಅತ್ಯಂತ ಪ್ರಶ್ನಾರ್ಹ ಅಂತ. KPSC ಬಗ್ಗೆ ನೀವು ಒಂದು ನಿರ್ಣಾಯಕವಾದಂತ ಯಾವ ಒಂದು ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ. ಈಗ ನೀವು ಮೋದಿ ಅವ್ರ ಬಗ್ಗೆ ಮಾತಾಡ್ತೀರಿ, ಅಲ್ಲಿ ಇವರ ರಾಜೀನಾಮೆ ಕೇಳಿದ್ರಿ, ಆಯ್ತು ರಾಜೀನಾಮೆ ಆಯ್ತು. ಇಲ್ಲಿ KPSC ರಾಜೀನಾಮೆಯನ್ನ ಯಾರು ತಗೋಬೇಕು? ಯಾವ ಮಂತ್ರಿ ಕೊಡ್ಬೇಕು? ನಿಮಗೆ ನೈತಿಕತೆ ಏನೇ ಇಲ್ವಾ? ಹಾಗಾದ್ರೆ ಕೇಂದ್ರದಲ್ಲಿ ನೀವು ನೇರವಾಗಿ ಶಿಕ್ಷಣದ ಮಂತ್ರಿಯನ್ನ ರಾಜೀನಾಮೆ ಕೇಳಿದ್ರಿ, ತಗೊಂಡ್ರಿ. ಇಲ್ಲಿ ಕನಿಷ್ಠ ಮಟ್ಟದಲ್ಲಿ ಇವತ್ತು ABVP ಅವರು ಅದನ್ನ ಹೇಳ್ತಾ ಇದ್ರು ಹುಡುಗರು, ಏನು ಈ ಪರೀಕ್ಷೆಯ ಹಗರಣ, ನೇಮಕಾತಿಯ ಹಗರಣದ ಬಗ್ಗೆ ಒಂದು ಪರ್ಯಾಯವಾಗಿ ಯಾವುದೇ ಕ್ರಮವನ್ನು DK ಶಿವಕುಮಾರ್ ಸರ್ಕಾರ ತೆಗೆದುಕೊಳ್ಳಿಲ್ಲ. ಅದರ ಬಗ್ಗೆ ತೆಗೆದುಕೊಳ್ಬೇಕು ಅನ್ನುವಂತ ನಿರ್ಣಯವನ್ನು ಅಥವಾ ಮಾತನ್ನು ಕೂಡ ರಾಹುಲ್ ಗಾಂಧಿ ಅವರು ಎಲ್ಲಿಯೂ ಆಡಿಲ್ಲ, ದಾಖಲೆ ಆಗಿಲ್ಲ. ಕಾಂಗ್ರೆಸ್ನವರು ಇದರ ಬಗ್ಗೆ ದಿವ್ಯ ಮೌನ. ಅದೇ ಕೇಂದ್ರದ ಬಗ್ಗೆ ಮಾತಾಡ್ತೀರಿ, ಕೇಂದ್ರದಲ್ಲಿ ಏನು ಮಾಡಿಲ್ಲ. ನೀಟ್ ಎಕ್ಸಾಮ್ ಆದ ತಕ್ಷಣ ಅವ್ರ ಮೇಲೆ ಕಾನೂನು ಕ್ರಮ, ಆ ಹಗರಣಕ್ಕೆ ಸಂಬಂಧಪಟ್ಟು ಏನೇನು ಕಾನೂನು ಪ್ರಕಾರ ಆಕ್ಷನ್ ತಗೋಬೇಕೋ ವಿತಿನ್ 24 ಅವರ್ಸ್ ತಗೊಂಡ್ರು. ಆಮೇಲೆ ತಕ್ಷಣ ಎಕ್ಸಾಮ್ ಬರ್ಖಾಸ್ತ್ ಮಾಡಿದ್ರು, ಹೊಸ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು, ಎಕ್ಸಾಮು ಸುಸೂತ್ರವಾಗಿ ಆಯ್ತು. ಇನ್ನು ಭವಿಷ್ಯದಲ್ಲಿ ಅಂತ ಒಂದು
ಪರೀಕ್ಷಾ ಹಗರಣವೇ ಆಗಬಾರದು ಅನ್ನುವ ಕಾರಣಕ್ಕಾಗಿ ಕಾಯ್ದೆ ತಂದ್ರು, ಟಾಸ್ಕ್ ಫೋರ್ಸ್ ಮಾಡಿದ್ರು. ಅಷ್ಟಲ್ದೇನೆ ಆಗಸ್ಟ್ 15 ದಿನ ಕೆಂಪುಕೋಟೆಯಲ್ಲಿ ನಿಂತು ಕಾಂಪಿಟೇಟಿವ್ ಎಕ್ಸಾಮಿನ ಈ ಒಂದು ನೆಲೆಯಲ್ಲಿ ಯಾವ್ಯಾವ ಕೋಚಿಂಗ್ ಸೆಂಟರ್ನ ಈ ಮಾಫಿಯಾ ಇದೆ ಅದನ್ನ ಏಕಕಾಲದಲ್ಲಿ ನಾವು ನಿರ್ನಾಮ ಮಾಡ್ತೇವೆ, ಮರ್ದನ ಮಾಡ್ತೇವೆ. ಯುವ ಸಮುದಾಯಕ್ಕೆ ನಾವು ಉಚಿತವಾಗಿ ಆನ್ಲೈನ್ ಕ್ಲಾಸ್ ಅನ್ನ, ದಿ ಬೆಸ್ಟ್ ಆನ್ಲೈನ್ ಕ್ಲಾಸ್ ಅನ್ನ ಕೊಡ್ತೇವೆ. ಇದಲ್ವಾ ಪರಿಹಾರ? ಇನ್ನೇನ್ ಮಾಡ್ಬೇಕು ಒಂದು ಸರ್ಕಾರ? ಅದೇ ಇಲ್ಲಿ ಕೆಪಿಎಸ್ಸಿ ಬಗ್ಗೆ ಯಾವ ನಿರ್ಣಯ ತೆಗೆದುಕೊಂಡಿದ್ದೀರಿ? ಕೆಪಿಎಸ್ಸಿ ಎಕ್ಸಾಮಿನ ಹಗರಣ, ಪಶು ವೈದ್ಯಾಧಿಕಾರಿಗಳ ನೇಮಕಾತಿ ಹಗರಣದ ಬಗ್ಗೆ ಪರ್ಯಾಯವಾಗಿ ಏನು ಯೋಚನೆ ಮಾಡಿದಿರಿ? ಯಾವ ರೀತಿಯ ಸ್ಟೆಪ್ ಇಟ್ರಿ? ಅದನ್ನೇ ಇವತ್ತು ಎಬಿವಿಪಿ ಅವರು ಪ್ರತಿಭಟನೆಯನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಕನಿಷ್ಠ ಮಟ್ಟ ಅವರಿಗೆ ನೀವು ಜಂತರ್ ಮಂತರಲ್ಲಿ ಯಾವುದೇ ರೀತಿಯ ಕಾನೂನಿನ ಒಪ್ಪಿಗೆ ಇಲ್ಲದೇನೆ 36 ದಿನ ಪ್ರತಿಭಟನೆ ಮಾಡಿದ್ರು, ಅವರಿಗೆ ಸಪೋರ್ಟ್ ಮಾಡಿದ್ರಿ. ಇಲ್ಲಿ ಅವರಿಗೆ ಪ್ರತಿಭಟನೆ ಮಾಡಲಿಕ್ಕೆ ಫ್ರೀಡಂ ಪಾರ್ಕ್ ಅಲ್ಲಿ ಕನಿಷ್ಠ ಮಟ್ಟದಲ್ಲಿ ಒಂದು ಜಾಗ ಕೊಡದೇ ಇದ್ದಂತ ನಿಷ್ಕರುಣೆಯ ಹೆಜ್ಜೆ ತೀರ್ಮಾನ. ಅದರ ಮಧ್ಯೆ ನಗೆಪಾಟಲೋ ಅಥವಾ ಭ್ರಷ್ಟಾಚಾರಿಗಳನ್ನ ಬೆಂಬಲಿಸುವುದೇ ಇವರ ಸರ್ಕಾರದ ನೀತಿಯೋ ನನಗೆ ಗೊತ್ತಿಲ್ಲ. ನಿನ್ನೆನೂ ಆ ವಿಡಿಯೋವನ್ನ ಮಾಡಿದ್ದೆವು. ಪ್ರಿಯಾಂಕಾ ಖರ್ಗೆ ಅವರು ಜ್ಞಾನೇಂದ್ರ ಕುಮಾರರನ್ನ ಸಮರ್ಥನೆ ಮಾಡ್ಲಿಕ್ಕೆ ಹೋಗಿ ಅವರು ಸಂಪೂರ್ಣವಾಗಿ ಪಬ್ಲಿಕ್ ಅಲ್ಲಿ ಬೆತ್ತಲಾದದ್ದನ್ನ ಪ್ರಸ್ತಾಪ ಮಾಡಿ ವಿಡಿಯೋ ಮಾಡಿದ್ದೆವು. ಈಗ ಎಲ್ಲಾ ಕಡೆ ಅದು ವೈರಲ್ ಆಗ್ತಾ ಇದೆ. ಇವತ್ತು ದೊಡ್ಡ ನ್ಯೂಸು ಆಗಿದೆ. ಏನು? ಇವರು ಹೇಳಿದ್ರು ಜ್ಞಾನೇಂದ್ರ ಕುಮಾರ್ ಓಡೋಗಿಲ್ಲ, ಜ್ಞಾನೇಂದ್ರ ಕುಮಾರ್ ತಲೆ ತಪ್ಪಿಸ್ಕೊಂಡಿಲ್ಲ, ಜ್ಞಾನೇಂದ್ರ ಕುಮಾರ್ ನನ್ನ ಸಂಪರ್ಕಕ್ಕೆ ಬಂದಿದ್ದಾರೆ, ಅವ್ರು ಇನ್ನೊಂದ್ 2 ದಿನದಲ್ಲಿ ಬರ್ತಾರೆ ಅಂತೆಲ್ಲ ಹೇಳಿದ್ರಲ್ಲ ಗೃಹ ಮಂತ್ರಿಗಳು. ಅವರ ಒಂದು ಸ್ಥಾನ, ಮಾನ, ಗೌರವಕ್ಕೆ ಅದು ಎಷ್ಟು ತಕ್ಕುದಾದದ್ದು ಮತ್ತು ಎಷ್ಟು ಚ್ಯುತಿ ತಂದಿದೆ ಅಂದ್ರೆ, ಈ ಜ್ಞಾನೇಂದ್ರ ಕುಮಾರ್ ಅನ್ನುವ IAS ಆಫೀಸರ್ ಹಿಂದಿನ ಕೆಪಿಎಸ್ಸಿ ಮಾಜಿ ಪರೀಕ್ಷಾ ನಿಯಂತ್ರಕರಾಗಿದ್ದವರು. ಯಾವಾಗ ಜಾರಿ ನಿರ್ದೇಶನಾಲಯ ದಾಳಿ ಮಾಡುತ್ತೆ ಅಂತ ಸೂಚನೆ ಸಿಕ್ಕಿತ್ತೋ ಇಡಿ, ಅವರು ಬೆಂಗಳೂರಿನ ಮನೆಯನ್ನು 70% ಖಾಲಿ ಮಾಡಿ ಆಗಸ್ಟ್ 19ಕ್ಕೆ MSME ಕಾರ್ಯದರ್ಶಿಗಳಿಗೆ ತುರ್ತು ರಜೆಯ ಅರ್ಜಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ? ತನ್ನ ತಂದೆಗೆ ದಿಢೀರ್ ಹೃದಯಾಘಾತ ಆಗಿದೆ, ಅವರು ತುರ್ತು ನಿಗಾ ವ್ಯವಸ್ಥೆಯಲ್ಲಿ ಇದ್ದಾರೆ, ಎಮರ್ಜೆನ್ಸಿಯಲ್ಲಿ ಇದ್ದಾರೆ, ಅವರಿಗೆ ಆಪರೇಷನ್ ಆಗಬೇಕು, ಆ ಸಂದರ್ಭದಲ್ಲಿ ನಾನು ಇರಬೇಕು, ಆದ್ರಿಂದ ನನಗೆ ರಜೆ ಬೇಕು ಅಂತ ಅಲ್ಲಿ ಕಾರಣ ಕೊಟ್ಟಿದ್ದಾರಲ್ವಾ. ಆದರೆ ಬೆಂಗಳೂರಿನ ಮನೆಯನ್ನು ಖಾಲಿ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಅವರು ಇಲ್ಲಿ ನಾಪತ್ತೆಯಾದ ಹೊತ್ತಿನಲ್ಲೇ ಸೇಮ್ ಟೈಮ್ ಅಲ್ಲಿ ಅವರ ಉತ್ತರ ಪ್ರದೇಶದ ಲಕ್ನೋ ಮನೆಗೆ ದಾಳಿ ಮಾಡಿದೆ ಇಡಿ. ಅಲ್ಲಿ ತಂದೆಯವರು ಮತ್ತು ಕೇರ್ ಟೇಕರ್ ಅವರು ಸಿಕ್ಕಿದ್ದಾರೆ. ತಂದೆಯವರಿಗೆ ಅಸೌಖ್ಯ ಅಲ್ಲ, ಆಸ್ಪತ್ರೆ ಸೇರಿಲ್ಲ, ಏನೂ ಇಲ್ಲ. ಜ್ಞಾನೇಂದ್ರ ಕುಮಾರ್ ಅವರ ಊರಿಗೂ ಹೋಗಿಲ್ಲ, ತಂದೆಯವರೊಟ್ಟಿಗೆ ಒಡನಾಟವೂ ಇಲ್ಲ, ಅವರ ಊರಿನ ಮನೆಯಲ್ಲೂ ಇಲ್ಲ. ಹೀಗೆ ಬರ್ತಾ ಇರೋ ವರದಿ ಪ್ರಕಾರ ಅವರು ದೆಹಲಿಗೆ ಹೋಗಿದ್ದಾರೆ. ದೆಹಲಿಗೆ ಹೋದ್ಮೇಲೆ ಅವರ ಸ್ವಿಚ್ ಆಫ್ ಆಗಿದೆ ಫೋನು. ಹಾಗಾದ್ರೆ ಪ್ರಿಯಾಂಕಾ ಖರ್ಗೆ ಅವರು ಮಾತನ್ನು ನಂಬೇಕಾ ಹೇಳಿ? ಗೃಹ ಮಂತ್ರಿಗಳಾಗಿ ಅಂತ ಜವಾಬ್ದಾರಿಯುತ ಸ್ಥಾನದಲ್ಲಿ ಕೂತಂತವರು ಒಬ್ಬ ಭ್ರಷ್ಟ ಅಧಿಕಾರಿಯನ್ನ, ವಿದ್ಯಾರ್ಥಿಗಳ ಭವಿಷ್ಯವನ್ನೇ ನುಂಗಿ ನೀರು ಕುಡಿದಂತ ಅಧಿಕಾರಿಯನ್ನ ಸಮರ್ಥಿಸಿದ್ರ ಹಿಂದಿರುವ ಕಾರಣಗಳೇನು? ಯಾಕೆ ಈ ರೀತಿ ಸಮರ್ಥಿಸಿದ್ರು? ಆ ಸಮರ್ಥಿಸುವುದಕ್ಕೆ ಇರುವಂತ ಕಾರಣಗಳು ಏನು ಅನ್ನೋದು ಈಗ ಪತ್ತೆ ಆಗಬೇಕಾದ ಅಗತ್ಯ ಇದೆ. ಅವ ಅಧಿಕಾರಿ ಯಾವವನೇ ಆಗಿರ್ಲಿ, ವಿದ್ಯಾರ್ಥಿಗಳ ಭವಿಷ್ಯ, ಕೆಪಿಎಸ್ಸಿ ಅಂತ ದೊಡ್ಡ ಹಗರಣ, ಇವೆಲ್ಲದರ ಕೇಂದ್ರ ಬಿಂದು ಆದಂತ ನಾಗೇಂದ್ರ ಕುಮಾರ್ ಇವತ್ತು ತಲೆಮರೆಸ್ಕೊಂಡದ್ದನ್ನ ಇಲ್ಲ ಅವ್ರು ತಲೆಮರೆಸ್ಕೊಂಡಿಲ್ಲ. ಒಂದ್ಸರಿ ಹೇಳ್ತಾರೆ ನನಗೂ ಫೋನ್ ಸಿಕ್ಕಿಲ್ಲ, ಅವರು ಬರಬಹುದು ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಹೇಳಿದ್ರು ಇಲ್ಲ ನನಗೆ ಫೋನಿಗೆ ಸಿಕ್ಕಿದ್ದಾರೆ, ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಅವರು ತಂದೆಯವ್ರಿಗೆ ಹುಷಾರಿಲ್ಲ, ಅವ್ರು ಹೋಗಿದ್ದಾರೆ, ತಂದೆಯವ್ರಿಗೂ ಹುಷಾರಿಲ್ಲ, ಏನೂ ಆಗಿಲ್ಲ, ಆಸ್ಪತ್ರೆಯೂ ಇಲ್ಲ, ತುರ್ತು ನಿಗಾನೂ ಇಲ್ಲ, ಶಸ್ತ್ರಚಿಕಿತ್ಸೆಯೂ ಇಲ್ಲ, ಅವರೇ ಸ್ವಿಚ್ ಆಫ್. ಬೆಂಗಳೂರಿನ ಮನೆಯನ್ನು ಅರ್ಧ ಮುಕ್ಕಾಲು ಭಾಗ ಖಾಲಿ ಮಾಡಿ ಓಡೋಗಿದ್ದಾರೆ. ವೈ? ಯಾಕೆ? ಹಾಗಾದ್ರೆ ಗೃಹ ಇಲಾಖೆಗೂ ಗೊತ್ತಿಲ್ವಾ? ಗೃಹ ಮಂತ್ರಿಗಳಿಗೂ ವಿಷಯ ಗೊತ್ತಿಲ್ವೇ? ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನಾಗಿದೆ, ಸತ್ತೋಗಿದೆ ಅಂತ ಕೇಂದ್ರ ಸರ್ಕಾರಕ್ಕೆ ಕೇಳ್ತಿದ್ರಲ್ಲ, ಸೆಕ್ಯೂರಿಟಿ ಬ್ರೀಚ್ ಅಂತ. ಈಗೇನ್ ಹೇಳ್ಬೇಕು? ಸ್ವತಃ ಗೃಹ ಮಂತ್ರಿಗಳೇ ಇವರ ಪರವಾಗಿ ಬ್ಯಾಟ್ ಮಾಡಿದ್ದಾರೆ, ಒಬ್ಬ ಭ್ರಷ್ಟ ಅಧಿಕಾರಿಯ ಪರವಾಗಿ. ಅವಸರವೋ ಅಥವಾ ಒಂದು ಜೋಶಲ್ಲಿ ಹೇಳಿಕೆ ಕೊಟ್ಟಿದಾರೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಅದರ ಅರ್ಥ ಏನು? ಕೇಂದ್ರದಿಂದ ರಾಹುಲ್ ಗಾಂಧಿ ಅವರದು ಇಬ್ಬಗೆಯ ನೀತಿ. ನಿಮಗೆ ಬಿಜೆಪಿ ಅಧಿಕಾರದಲ್ಲಿದ್ದಂತ ರಾಜ್ಯಗಳಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆದ್ರೆ ನಮ್ಮದು ಅದ್ಭುತವಾದ ಹೋರಾಟ, ಛಾತ್ರೋಂಕಿ ಗೋಂಜ್, ವಿದ್ಯಾರ್ಥಿಗಳು ನಮ್ಮ ಭವಿಷ್ಯ, ಅವರ ಮೇಲೆ ಲಾಠಿ ಚಾರ್ಜು,
ಅವರ ಮೇಲೆ ಪೊಲೀಸರ ದುರಾಕ್ರಮಣ, ಪೆಲೆಟ್ ಗನ್ನು. ಜಾರ್ಖಂಡ್ ಅಲ್ಲಿ ಅದಕ್ಕೆ ಉತ್ತರ ಇಲ್ಲ. ಪಂಜಾಬು ನೋ. ಕರ್ನಾಟಕ ಕೆಪಿಎಸ್ಸಿ ಮೌನ. ಇನ್ನು ಇಲ್ಲಿದ್ದಂತ ಆಡಳಿತ ಮತ್ತು ಮಂತ್ರಿಗಳು ಭ್ರಷ್ಟ ಅಧಿಕಾರಿಗಳ ಪರವಾಗಿ ಬ್ಯಾಟಿಂಗ್ ಮಾಡ್ತವೆ. ಕೆಪಿಎಸ್ಸಿ ಒಂದು ಹಗರಣವೇ ಅಲ್ಲ ಅನ್ನುವಷ್ಟು ದಿವ್ಯ ನಿರ್ಲಕ್ಷ್ಯ ಸ್ಥಳೀಯ ಆಡಳಿತಕ್ಕೆ, ಅಧಿಕಾರಿಗಳಿಗೆ. ಇನ್ನು ನಮ್ಮ ಬಿಜೆಪಿ ವಿರೋಧ ಪಕ್ಷವೋ ರಾಜ್ಯದ್ದು, ಅದನ್ನ ಶೋಕೇಸ್ ಅಲ್ಲಿ ಇಡಬೇಕು. ಅದಕ್ಕೆ ಸೆಲೆಕ್ಟೆಡ್ ಅದು ಯಾವ ರಾಜಕೀಯವಾಗಿ ತಮಗೆ ಲಾಭ ಆಗುತ್ತೆ, ತಮ್ಮ ಹೈಕಮಾಂಡ್ ಅನ್ನ ಪ್ಲೀಸ್ ಮಾಡಬಹುದು, ತಮ್ಮ ಇರುವ ಸ್ಥಾನ ಮತ್ತು ನಿರೀಕ್ಷಿಸಿದ ಸ್ಥಾನ ಯಾವ್ದು ಸಿಗ್ತದೆ, ಅದಕ್ಕೆ ಪೂರಕವಾಗಿ ಹೋರಾಟ ಯಾವ್ಯಾವ್ದನ್ನ ಮಾಡಬಹುದು, ಇಷ್ಟೇ ಅದರ ತಲೆಯಲ್ಲಿರುವುದು. ಅವರಿಗೆ ಕೆಪಿಎಸ್ಸಿನೂ ಬೇಕಾಗಿಲ್ಲ, ವಿದ್ಯಾರ್ಥಿಗಳ ಭವಿಷ್ಯನೂ ಬೇಕಾಗಿಲ್ಲ, ನೇಮಕಾತಿ ಹಗರಣೂ ಬೇಡ. ಅವ್ರಿಗೆ ಈಗ ನಾಗೇಂದ್ರ ನಾಗೇಂದ್ರ ನಾಗೇಂದ್ರ. ಅದು ತಪ್ಪು ಅಂತ ಹೇಳುದಿಲ್ಲ. ನಾಗೇಂದ್ರನಂತ ಒಂದು ಭ್ರಷ್ಟತೆಯ ಆರೋಪ, ಇಡಿ, ಸಿಬಿಐ ಚಾರ್ಜ್ ಶೀಟು ಇತ್ಯಾದಿ ಎಲ್ಲ ಇರುವಾಗ ಅವರನ್ನ ಮತ್ತೆ ಸಂಪುಟಕ್ಕೆ ತೆಗೆದುಕೊಂಡದ್ದು ಅದು ಅಂತೂ ದೊಡ್ಡ ಅಕ್ರಮ ಮತ್ತು ಅದು ಪ್ರಚಾರ. ಆದರೆ ಕೆಪಿಎಸ್ಸಿಯನ್ನ ಯಾಕೆ ನೀವು ಬಿಟ್ರಿ ಬಿಜೆಪಿ ಅವರು? ಎಬಿವಿಪಿ ಹೋರಾಟದ ಹಿಂದೆ ನೀವೆಲ್ಲೂ ಕಾಣಿಸ್ಕೊಂಡೇ ಇಲ್ವಲ್ಲ? ಯಾಕೆ ಅಂದ್ರೆ ಎಲ್ಲವೂ ರಾಜಕೀಯ ಅನ್ನೋದು ಬಹಳ ಸ್ಪಷ್ಟ. ಇದರಲ್ಲಿ ಒಂದೇ ಒಂದು ಸಂತಸ ಮತ್ತು ಅಭಿಮಾನದ ವಿಷಯ ಅಂದ್ರೆ, ಇಂಥ ಪ್ರಕರಣ ಆದ ತಕ್ಷಣ ಕೇಂದ್ರ ಸರ್ಕಾರ ತೆಗೆದುಕೊಂಡಂತ ನಿರ್ಣಯ, ಮೋದಿ ಅವರು ತೆಗೆದುಕೊಂಡಂತ ನಿರ್ಣಯ, ಅದು ಮಾತ್ರ ಚಾರಿತ್ರಿಕವಾದದ್ದು. ನೆನಪಿಡಿ, ಆ ನಿರ್ಣಯವನ್ನ ತೆಗೆದುಕೊಳ್ಳುವ ಸಾಮರ್ಥ್ಯವೂ ಡಿ ಕೆ ಶಿವಕುಮಾರ್ಗಿದೆ, ಧೀಮಂತಿಕೆಯೂ ಇದೆ, ಮತ್ತೆ ಮಕ್ಕಳ ಭವಿಷ್ಯದ ಬಗ್ಗೆ ಒಂದು ಮಿಡಿಯುವ ಹೃದಯ ಮತ್ತು ಕರುಳು ಅವರಿಗಿದೆ ಅಂತ ನಾನು ಭಾವಿಸಿದ್ದೇನೆ. ಆದ್ರೆ ಇಲ್ಲಿಯವರೆಗೆ ಅವರು ಸರಿಯಾದ ಹೆಜ್ಜೆಯನ್ನು ಇಟ್ಟಿಲ್ಲ. ಯಾಕೆ ಅನ್ನೋದು ಈಗ ಪ್ರಶ್ನೆ. ಭ್ರಷ್ಟ ಅಧಿಕಾರಿಗಳನ್ನೇ ಸಮರ್ಥಿಸುವಂತ ಗೃಹ ಮಂತ್ರಿಗಳ ತರಾತುರಿ, ಅದು ಪ್ರಶ್ನಾರ್ಹವೇ? ಎಸ್. ಯಾಕೆ ಸಮರ್ಥನೆ ಮಾಡಬೇಕು? ಮಾಡಿದ್ದು ನಾವು ಮಾರಾಯ, ಭ್ರಷ್ಟಾಚಾರ ಮಾಡಿದ್ರೆ ಅವನ ಭ್ರಷ್ಟಾಚಾರಕ್ಕೆ ತಕ್ಕ ಶಿಕ್ಷೆ ಆಗಬೇಕು. ಆ ರೀತಿಯಲ್ಲಿ ಸರ್ಕಾರ ಇದ್ದಾಗಲೇ ಜನ ನಂಬುತ್ತಾನೆ. ಇದು ಎಲ್ಲ ಕಡೆಯೂ ರಾಜಕೀಯ. ಅವರವರ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಏನ್ ಬೇಕಾದ್ರೂ ಮಾತಾಡ್ತವೆ. ವಿದ್ಯಾರ್ಥಿಗಳು ಇಲ್ಲಿ ಕಲ್ಲಪ್ಪ ಗುಂಡಪ್ಪ ಸೇರಿ ಚಟ್ನಿ ಸೆಲೆಕ್ಟಿವ್ ಹೋರಾಟಗಾರರು ಸುರಾಬಿಟ್ಟಿದ್ದಾರೆ. ಈಗ ಇದಕ್ಕಿಂತ ದುರಂತ ಇನ್ನೊಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಪ್ರಜಾಪ್ರಭುತ್ವದ ನಿಜವಾದ ಕಗ್ಗೊಲೆ. ಇದು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನ ತಮ್ಮ ತಮ್ಮ ರಾಜಕಾರಣಕ್ಕೆ, ತಮ್ಮ ತಮ್ಮ ಅಧಿಕಾರದ ಗ್ರಹಣಕ್ಕೆ ಉಪಯೋಗಿಸ್ಕೊಳ್ಳುವಂಥದ್ದು ಇವತ್ತು ಎಲ್ಲಾ ಪಕ್ಷಗಳ ಏಕಸೂತ್ರ ಆಗಿದೆಯಲ್ಲ, ಇದು ಭಾರತೀಯ ಪ್ರಜಾಪ್ರಭುತ್ವದ ಒಂದು ಬಹುದೊಡ್ಡ ದುರಂತ. ನೋ ಡೌಟ್. ಎಲ್ಲ ದೋಣಿಯು ಎಲ್ಲ ಒಂದೇ ಕಳ್ಳರು. ಏನು ಪಕ್ಷ ಭೇದ ಅದಕ್ಕೆ ಮಾಡಲೇಬೇಕಾಗಿಲ್ಲ. ಅಲ್ಲಿ ಮೋದಿ ಅವರ ಒಂದು ಬಣ ಮಾತ್ರ ಈ ದೇಶಕ್ಕಾಗಿ ಹೋರಾಟ ಮಾಡ್ತಾ ಇದೆ ಬಿಟ್ರೆ, ಅವರು ಒಂದು ಚೂರು ಸರಿದ್ರೆ ಅವರ ಅಕ್ಕಪಕ್ಕದಲ್ಲಿ ಇದ್ದವರು ನುಂಗಣ್ಣಗಳೇ. ಅದೇನು ನಾವೇನು ಭಯಂಕರ ಸತ್ಯ ಹರಿಶ್ಚಂದ್ರ ಮೊಮ್ಮಕ್ಕಳು ಅಂತೇನು ಶಾಬಾಸ್ ಹೇಳ್ಬೇಕಾದ ಅಗತ್ಯ ಇಲ್ಲ. ಮೋದಿಯವರ ಸರ್ಕಾರದ ಘನತೆ, ಗೌರವ, ಆ ಒಂದು ತಾನು ಭ್ರಷ್ಟತ ಅಲ್ಲ, ನನ್ನ ಒಟ್ಟಿಗಿರುವವರು ಯಾರು ಭ್ರಷ್ಟಾಚಾರ ಮಾಡಬಾರದು ಅನ್ನುವಂತ ಒಂದು ಆ ಕಟುವಾದಂತ ಒಂದು ಪ್ರಜ್ಞೆ ಮತ್ತು ಪರಿಸರವನ್ನ ಕಾಪಾಡ್ಕೊಂಡಿದಾರಲ್ಲ, ಅದರ ಪ್ರಯುಕ್ತ. ಅದಲ್ಲದೆ ಕರ್ನಾಟಕದ ಬಿಜೆಪಿ ಒಂದು ಒಳ್ಳೆಯ ಉದಾಹರಣೆ. ಅಧಿಕಾರದ ಒಂದು ನೆಲೆಗಳೊಟ್ಟಿಗೆ, ಅಧಿಕಾರಿಗಳೊಟ್ಟಿಗೆ, ಅಧಿಕಾರದಲ್ಲಿರುವ ಮಂತ್ರಿ ಮಹೋದಯರೊಟ್ಟಿಗೆ, ಮುಖ್ಯಮಂತ್ರಿಯೊಟ್ಟಿಗೆ ಯಾವ ರೀತಿ ಒಳ ಒಪ್ಪಂದ ಮತ್ತು ಸಂಧಾನ ಮಾಡಿಕೊಂಡು ಬದುಕಬೇಕು, ತಮ್ಮ ತಮ್ಮ ಸ್ವಾರ್ಥವನ್ನ ಹೇಗೆ ಈಡೇರಿಸಿಕೊಳ್ಬೇಕು ಅನ್ನುವ ಜಾಣತನಕ್ಕೆ, ಚಾಣಾಕ್ಷತೆಗೆ ಅದ್ಭುತ ಉದಾಹರಣೆ. ಅದಿಲ್ಲದೆ ಇದ್ರೆ ಈ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿವರೆಗೆ ದಿನಕ್ಕೊಂದಲ್ಲ, ದಿನಕ್ಕೆ 10 ಹೋರಾಟ. ಬಹುಶಃ ಯಡಿಯೂರಪ್ಪನವ್ರ ಕಾಲದಲ್ಲಿ, ಈಶ್ವರಪ್ಪನವ್ರ ಕಾಲದಲ್ಲಿ ಆಗಿದ್ದಿದ್ರೆ ಹೆಡೆಮುರಿ ಕಟ್ಟಿ ಬಿಸಾಡ್ತಿದ್ರು ಅಂತ ಒಂದು ಧೀಮಂತಿಕೆ, ಪ್ರಾಮಾಣಿಕತೆ ನೋ. ಹಾಗಾಗಿ ನಂದೋರಾಯನ ಭಂಡಾರ, ನಾನು ಅತ್ತಂಗ್ ಮಾಡ್ತೇನೆ, ನೀ ಹೊಡೆದಂಗ್ ಮಾಡು. ಅದ್ಭುತವಾದಂತ ಆಡಳಿತ ಮತ್ತು ಪ್ರತಿಪಕ್ಷದ ಹೊಂದಾಣಿಕೆ. ಅದರ ಮಧ್ಯೆ ಸಮಾಜ, ಜನಸಾಮಾನ್ಯರು, ವಿದ್ಯಾರ್ಥಿಗಳು ಇವರೆಲ್ಲರೂ ಕೂಡ ಇವತ್ತು ಬಹುಶಃ ಚರಿತ್ರೆಯಲ್ಲಿ ಹಿಂದೆಂದೂ ಕೇಳಿರದಂತ ಒಂದು ದುರಂತಗಳನ್ನ, ಸಂಕಷ್ಟಗಳನ್ನ, ಕೊಲೆ, ದರೋಡೆ, ರೇಪು, ಭ್ರಷ್ಟಾಚಾರ ಎಲ್ಲವನ್ನು ಸಾಮೂಹಿಕವಾಗಿ ಅನುಭವಿಸುವ ಮತ್ತು ನೋಡುವಂತ ದೌರ್ಭಾಗ್ಯದಲ್ಲಿ ನಿಂತಿದೆ ಕರ್ನಾಟಕ. ನಿಮಗೇನು ಅನಿಸ್ತದೆ? ದಯವಿಟ್ಟು ಕಮೆಂಟ್ ಮಾಡಿ. ಇಲ್ಲಿವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಆರ್ಥಿಕವಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಬೆಂಗಾವಲಾಗಿ. ನಮಸ್ತೆ.